ಓಕೆ, ಶಾಸಕರಾದ ನರೇಂದ್ರ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಮೊದಲ ದಿನವೇ ವಕ್ಫ್ ವಿವಾದವನ್ನ ಬಿಜೆಪಿ ನಾಯಕರು ಕೈಗೆತ್ತಿಕೊಂಡು ಸದನದಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಬಿಜೆಪಿ ತನ್ನ ತಪ್ಪನ್ನ ಮರೆತು ಆಡಳಿತ ಪಕ್ಷಕ್ಕೆ ಇವತ್ತು ಮುಜುಗರ ಉಂಟು ಮಾಡುತ್ತೀವಿ ಅನ್ನೋಂಥ ಒಂದು ಭ್ರಮೆನಲ್ಲಿ ಹೊರಟಿದ್ದಾರೆ. ಅವರ ಅವಧಿನಲ್ಲಿ ಈ ವಿಚಾರದಲ್ಲಿ ಅವ್ರ ನಡೆ ಏನಿತ್ತು? ಇಡೀ ರಾಷ್ಟ್ರದಲ್ಲಿ ವಕ್ಫ್ ಆಸ್ತಿ ವಿಚಾರವಾಗಿ ಕೇಂದ್ರದ ಧೋರಣೆ ಏನಿದೆ, ಅದರ ಜೊತೆಯಲ್ಲಿ ಇವತ್ತು ರಾಜ್ಯದಲ್ಲಿ ಅಕಾಲಿಕ ಮಳೆ ಆಗಿದೆ. ಬೆಳೆದಂಥ ಬೆಳೆ ರೈತರಿಗೆ ಕೈ ಸಿಗ್ತಾ ಇಲ್ಲ. ಒಂದು ಕಡೆ ನಮ್ಮಲ್ಲಿ ರೈತರ ಸಮಸ್ಯೆಗೆ ಕೇಂದ್ರದಲ್ಲಿ ಇದೇ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅವ್ರು ಕೇಳ್ತಾ ಇರೋದೇನು? ಒಂದು ಬೆಲೆ ವಿಚಾರ. ಎಲ್ಲ ವಿಚಾರಗಳು ಅವರ ತಪ್ಪಲ್ಲೇ ಇಲ್ಲಿ ಮುಚ್ಚಿಟ್ಕೊಂಡು ಅದನ್ನು ರಾಜ್ಯ ಸರ್ಕಾರ ಏನು ತಪ್ಪು ಮಾಡಿದೆ ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ. ಜನ ನೋಡ್ತಿದ್ದಾರೆ. ಇವರು ಪ್ರತಿಭಟನೆ ಮಾಡಲೇಬೇಕು ಅಂತ ಇದ್ದರೆ ನಾವೇನು ಅದಕ್ಕೇನು ಇದು ಮಾಡೋಕ್ಕಾಗಲ್ಲ. ಆದರೆ ಚರ್ಚೆ ಈ ಸದನ ಏನಕ್ಕೋಸ್ಕರ ನಡೀತಿದೆ? ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಸದಸ್ಯರು ಅವರ ಜವಾಬ್ದಾರಿನ ಮೆರಿಬೇಕು. ವಿರೋಧ ಪಕ್ಷದಲ್ಲಿದ್ದಾಗ ಬರೀ ಗಲಭೆ ಎಬ್ಸೋದಲ್ಲ. ಸರ್, ನರೇಂದ್ರ ಸ್ವಾಮಿ ಅವರು ಇತ್ತೀಚೆಗೆ ಕೂಲ್ ಆಗಿದ್ರು, ಆದ್ರೆ ಯಾಕೋ ಈ ನಡುವೆ ರೆಬಲ್ ಆಗಿದ್ದಾರೆ ಸರ್. ಏನಕ್ಕೆ? ನಾನೇನು ರೆಬಲ್ ಆಗಿದ್ದೀನಿ? ಯಾವ ವಿಚಾರದಲ್ಲಿ? ಸಚಿವ ಸ್ಥಾನ ಕೇಳ್ತಿದ್ದೀರಲ್ಲ. ಅದು ಮೊದಲಿಂದ ಕೇಳ್ತೀನಿ, ಅದನ್ನು ಇವತ್ತಿಂದ. ನಾನು 84 NSY ವಿದ್ಯಾರ್ಥಿ ದೆಸೆಯಿಂದ ನನ್ನ ಕಾಂಗ್ರೆಸ್ ತಂದೆ. ಸೊ ನನ್ನ ಕ್ಲೈಮು ಸಹಜವಾಗಿರುತ್ತೆ. ಅಷ್ಟು ಬಿಟ್ಟರೆ ಅದಕ್ಕೇನು ರೆಬಲ್ ಏನಲ್ಲ. ಮಹದೇವಪ್ಪನವ್ರು ಏನಾದ್ರು ಅಡ್ಡಿ ಆಗ್ತಿದ್ದಾರೆ ಸರ್? ಯಾಕಂದ್ರೆ ಅವ್ರನ್ನ ಕೈ ಬಿಡಬೇಕು, ನಿಮ್ಗೆ ಕೊಡಬೇಕು. ನಮ್ಮ ವಿಚಾರ ಅವ್ರನ್ನ ಯಾಕೆ ನಮಗೆ ಟ್ಯಾಗ್ ಮಾಡ್ತೀರಿ? ಅವರೇ ಬೇರೆ, ಅವ್ರದ್ದೇ ಬೇರೆ. ನಾನು ನನ್ನ ಕ್ಲೈಮ್ ಮಾಡ್ತೀನಿ ಅಷ್ಟೇ. ನಿಮ್ಗೆ ವಿಶ್ವಾಸ ಇದೆಯಾ ಸರ್? ವಿಶ್ವಾಸ ಏನು? ಅದು ನಾನು ಪಡಿತೀನಿ ಸರ್. ಆಮೇಲೆ ಪ್ರಮುಖವಾಗಿ ಈಗ ಸಿಎಂ ಬದಲಾವಣೆ ವಿಚಾರಗಳು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೋ ಚಾನ್ಸ್. ಸೊ ಇದು ನರೇಂದ್ರ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.